ತಾರೀಖು 13 8 ಕಾಲಿಗೆ ದೇವ್ರ ಪೂಜೆ ಅಂತ ಹೇಳಿದ್ದಾರೆ. ನಾನು ಕರೆಕ್ಟ್ ಟೈಮ್ ಆಯ್ತು ಈಗ ಎದ್ದು ಸ್ನಾನ ಮಾಡಿ ಹೊರಡೋದ್ರೊಳಗೆ. ನೀವೊಂದ್ಸತಿ ವ್ಯೂ ಎಲ್ಲ ನೋಡಿ. ಇಲ್ಲಿದು ನಮ್ಮದು ಕುಲ ದೇವಸ್ಥಾನದ ವ್ಯೂ. ಬನ್ನಿ ದೇವಸ್ಥಾನಕ್ಕೆ ಹೋಗುವ. ಇದು ನಮ್ಮ ಕುಲದೇವಸ್ಥಾನ ರಾಮನಾಥ ಶಾಂತೇರಿ ಕಾಮಾಕ್ಷಿ ಅಂತ. ಅದ್ರದ್ದು ಎಂಟ್ರೆನ್ಸ್. ಇಲ್ಲಿಂದ ಸ್ಟ್ರೈಟ್ ಇರೋದು ರಾಮನಾಥ ದೇವಸ್ಥಾನ. ಇಲ್ಲಿ ರೈಟ್ ಹೋದರೆ ಶಾಂತೇರಿ, ಲೆಫ್ಟ್ ಹೋದರೆ ಕಾಮಾಕ್ಷಿ ದೇವಸ್ಥಾನ ಇರೋದು. ಇಲ್ಲಿ ಒಳಗೆ ಹೋದ ನಂತರ ಪೂಜೆ ಮಾಡ್ಲಿಕ್ಕೆ ಭಟ್ರು ರೆಡಿ ಇದ್ದೀರ. ಹಾಗೆ ಅವ್ರಿಗೆ ಹೂವು ಹಣ್ಣುಕಾಯಿ ಎಲ್ಲ ಕೊಟ್ಟು ನಾವು ಪೂಜೆ ಮಾಡಿಸ್ತಾ. ಇಲ್ಲಿ ಒಳ್ಳೇದೊಂದು ಅವ್ರದ್ದು ಪದ್ಧತಿ ಅಂತ ಅಂದರೆ, ಇದು ದೀಪದ ಎಣ್ಣೆ ಮತ್ತು ಕೋಕೋನಟ್ ಎಲ್ಲ ಹಾಕಲಿಕ್ಕೆ ಒಂದು ಡಬ್ಬ ಮಾಡಿ ಇಟ್ಟಿದ್ರು. ಅದೊಂದು ಒಳ್ಳೆಯದು ಈ ದೇವಸ್ಥಾನದ್ದು. ಮತ್ತು ನನ್ನ ಮಗಳಿಗೆ ಒಂದು ಹೊಸ ಫ್ರೆಂಡ್ ಸಿಕ್ಕರು. ಅವರೊಟ್ಟಿಗೆ ಒಳ್ಳೆ ಮಾಡಿ ಆಡೋಕ್ಕೆ ಶುರು ಮಾಡ್ದಾಳೆ. ಅವಳಿಗೆ ಯಾರು ಸಿಕ್ಕರು ಸೈ ಒಂದು ಫ್ರೆಂಡ್ ಮಾಡ್ಕೊಂಡು ಒಳ್ಳೆ ಮಾಡಿ ಆಡ್ತಾಳೆ. ಆದರೆ ನಮಗೆ ತಲೆ ಬಿಸಿ ಅಂತಂದ್ರೆ ಯಾರೊಟ್ಟಿಗೆ ಹೆಂಗೆ ಹೊತ್ತಲು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅವಳೊಟ್ಟಿಗೆ ಒಬ್ರು ಇರಲೇಬೇಕು. ಹಾಗಾಗಿ ನಾನು, ಅಮ್ಮ, ಅಪ್ಪ, ಶ್ರೀಲಕ್ಷ್ಮಿ ಯಾರು ಒಬ್ಬರು ಅವಳೊಟ್ಟಿಗೆ ಇದ್ದೇ ಇರೋದು. ಇಲ್ಲಿದ್ರೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಇವನ್ ಮನೆಗೆ ಸಮೇತ ಹಾಗೆ. ಇದೆಲ್ಲ ಪೂರೈಸ್ಕೊಂಡು ನಾವು ನಮ್ಮ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಯ್ತು. ಅಲ್ಲಿ ಭಟ್ರು ಇರಲಿಲ್ಲ. ಭಟ್ರು ಇಲ್ಲಿದ್ದಿದ್ರು ಅವ್ರು ಹೇಳ್ರು ಅವ್ರಿಗೆ ಎಂಥರ ಒಂದು ಪೂಜೆ ಇತ್ತು, ನಾನು ಪೂಜೆ ಮಾಡ್ಕೊಂಡು ಬತ್ತೆ, ನೀವು ಪೂಜೆದ ಐಟಮ್ ಎಲ್ಲ ಅಲ್ಲಿ ಇಟ್ಟಿಡಿ, ನಾವು ಬಂದು ಮತ್ತೆ ಪೂಜೆ ಮಾಡ್ರಿ ಸೈ ಅಂತ ಹೇಳ್ರು. ಅದಕ್ಕೆ ಇಲ್ಲ ಈ ಕಾಯಿ ಮತ್ತು ಈ ಎಣ್ಣೆ ಪ್ಯಾಕೆಟ್ ಇತ್ತಲ್ಲ ಅದು ಮಗು ಹತ್ರವೇ ಡಬ್ಬಿಗೆ ಹಾಕುವ ಅಂತ ನಾವು ಎಣಿಸ್ತ. ಇವಳು ಹಾಕ್ಲಿ ನೋಡಿ. ಈಗ ಹೇಳೋದು ಒಂದಕ್ಕೆ ಅಂತಿಲ್ಲ, ಅವಳು ಹೇಳದ್ದೇ ಆಯ್ತು. ಇವಳು ಅಜ್ಜಿ ಒಂದು ಅವಳು ಹೇಳ್ದಂಗೆ ಕೇಂಬುದು. ಭಟ್ರು ಬಪ್ಪಗೆ ತಡ ಇತ್ತಂದ್ರಲ್ಲ, ಅದಕ್ಕೆ ನಾವೆಂತ ಎಣಿಸ್ತಂದರೆ ದೇವರಿಗೆ ಒಂದು ನಮಸ್ಕಾರ ಹಾಕಿ ನಮ್ಗೆ ಇಲ್ಲೇ ಹತ್ತಿರ ಬೇತಾಳ ಮತ್ತು ಕಾಳಭೈರವ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿಗೆ ಒಂದು ತೆಂಗಿನಕಾಯಿ ಮತ್ತು ದೀಪದ ಎಣ್ಣೆ ಎಲ್ಲ ಒಂದು ಕೊಟ್ಟು ಅಲ್ಲೊಂದು ನಮಸ್ಕಾರ ಮಾಡಿ ಬರು. ಅಷ್ಟೊತ್ತೊಳಗೆ ಭಟ್ರು ಬಂದರೆ ಪೂಜೆ ಮಾಡಲಿಕ್ಕೆಲ್ಲ ಸರಿ ಆಯ್ತಂತ ನಾವು ಎಣಿಸ್ತು. ನಾವೆಲ್ಲ ಅಲ್ಲೇ ಹೋಯ್ತು. ಇದೆ ನೋಡಿ, ಇದು ಬೇತಾಳ, ಆಚೆಗಿರೋದು ಕಾಳಭೈರವ. ಭಟ್ರು ಬಂದೆಲ್ಲ ಪೂಜೆ ಎಲ್ಲ ಮಾಡಿ ಆದ ನಂತರ ಜೋರು ಹೊಟ್ಟೆ ಹಸು ಆಯ್ತಾ ಬೆಳಿಗ್ಗೆ ಎಲ್ಲ. ಹಾಗೆ ಇಲ್ಲಿ ನೀತಾ ಕೆಫೆ ಅಂತ ಉಂಟು. ಇಲ್ಲಿ ಮಿಸಲ್ ಪಾವ್ ಅಂತ ಸಿಕ್ಕುತ್ತೆ. ಯಾರೆಲ್ಲ ಇಲ್ಲೆಲ್ಲ ಬಂದರೂ ಅವರು ಇದೊಂದು ತಿನ್ಕೊಂಡು ಹೋಗೋದೆ. ಹಾಗಾಗಿ ಇಲ್ಲಿ ಮಿಸಲ್ ಪಾವು ಇಲ್ಲಿ ಟೇಸ್ಟ್ ಒಳ್ಳೆ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಅದೇ ಆರ್ಡರ್ ಮಾಡ್ತಾ. ನಾವು ಯಾವಾಗಲೂ ಇಡ್ಲಿ ದೋಸೆ ಬಿಟ್ಟರೆ ಬೇರೆ ತಗೊಳ್ಳೋದಿಲ್ಲ. ಇಲ್ಲಿ ಬಂದ್ರೆ ಮಾತ್ರ ಒಂದು ಮಿಸಲ್ ಪಾವ್ ತಗೊಳ್ಳೋದು. ಚಾ ತಿಂಡಿ ಎಲ್ಲ ಕುಡಿದು ನಾನು ರೂಮಿಗೆ ಬಂದೆ. ನಿನ್ನೆ ನಿಮಗೆಲ್ಲ ರೂಮ್ ಟೂರ್ ಕೊಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಿನ್ನೆ ಬಂದೇ ತುಂಬ ಸುಸ್ತಾಗಿತ್ತು. ಮತ್ತು ಇವ್ರು ರೂಮ್ ಎಲ್ಲ ಉಂಟು ಅಂದೇಳಿ 2-3 ಸತಿ ಓಡಾಡಿಸಿ ಲಾಸ್ಟಿಗಂತೂ ಒಂದು ರೂಮ್ ಇತ್ತಂತ ಆಯ್ತು. ಅದು ಎ ಸಿ ರೂಮ್. ಬಟ್ ನಮ್ಗೆ ಎ ಸಿ ರೂಮ್ ತಗೊಳೋದು ಭಾರಿ ಒಳ್ಳೇದಾಯಿತು. ಇಲ್ಲಿದ್ರೆ ಇಲ್ಲಿ ತುಂಬ ಶಕೆ, ರಾತ್ರಿ ನಿದ್ರೆ ಸಹ ಬರ್ತಿರಲಿಲ್ಲ. ರೂಮ್ ತೋರಿಸ್ತೇ ಬನ್ನಿ. ಇದು ಒಂದು ಟೇಬಲ್ ಇಂಥದ್ದು ಇದು ಮಾಡೋಕ್ಕೆ, 2 ಬೆಡ್, ಇದು ಮಿರರ್. ಇಲ್ಲಿ 2 ಎಕ್ಸ್ಟ್ರಾ ಬೆಡ್ ಸಹ ಕೊಟ್ಟಿದ್ರೆ ನಾವು ಒಟ್ಟು 5 ಜನ ಇತ್ತು, ನಮಗೆ ಸಾಕಾಯ್ತಿದೆ. ಇದೊಂದು ಸಣ್ಣ ಕಿಚನ್ ಟೈಪ್, ಏನಾದರೂ ತಿಂಡಿ ಗಿಂಡಿ ಮಾಡಲಿಕ್ಕೆ. ಇದು ಟಾಯ್ಲೆಟ್ ಬಾತ್ರೂಮ್. ನಾವು ಓಪನ್ ಎಲ್ಲ ಮಾಡಿ ತೋರಿಸೋದಿಲ್ಲ. ರೂಮ್ ಓಕೆ, ಸ್ವಲ್ಪ ಓಲ್ಡ್ ಇದ್ರದ್ದು, ಬಟ್ ನಮಗೆ ಒಂದು ದಿವ್ಸಕ್ಕೆ ತೊಂದರೆ ಇಲ್ಲ. ಟೈಮ್ 10:15 ಆಯ್ತು. ಗಾಡಿಗೆಲ್ಲ ಒಂದು ಸತಿ ಐಟಮ್ ಎಲ್ಲ ಹಾಕಿತ್ತು. ಶಕೆ ಅಂದರೆ ಒಂದು ಸತಿ ಮೇಲಿಂದ ಕೆಳಗೆ ಬಪ್ಪರೊಳಗೆ ಸಾಕಾಗಿ ಹೋಯ್ತು. ಈಗ ರೂಮ್ ಬೀಗಕ್ಕೆ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಹೊರಡುದು. ಜೈ ಶ್ರೀರಾಮ್. ಒಟ್ಟು 8700 ಕಿಲೋಮೀಟ್ರ್ ಗಾಡಿ ರನ್ ಆಯ್ತು. ನಾನು ಒಂದು ಸತಿ ಮನೆ ತಲುಪ್ರ ಮೇಲೆ ಎಷ್ಟು ಕಿಲೋಮೀಟ್ರ್ ಆಯ್ತು ಅಂತ ನಿಮ್ಗೆ ಹೇಳ್ತೆ. ಇಲ್ಲೇ ಗಾಡಿಯಲ್ಲಿ ನಾವು ಮುಂದೆ ಹೋಗುವಾಗ ಮರ್ಸಿಡೀಸ್ ಇದು ಮೇ ಬ್ಯಾಕ್ ಕಾರ್ ಹೋಗ್ತಾ ಇತ್ತು. ಇದು ರೇಟ್ ಎಲ್ಲ ಖಂಡಾಪಟ್ಟಿ ಅಂತ, ಇದಕ್ಕೆ 2-3 ಕೋಟಿ ರೂಪಾಯಿ ಮೇಲಿರುತ್ತಂತೆ. ಅದಕ್ಕೆ ಇದೆಲ್ಲ ನಮಗೆ ಅಲ್ಲಿ ಊರಲ್ಲಿ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಅದಕ್ಕೆ ಇಲ್ಲಿ ನೋಡಿ ನಿಮಗೂ ಒಂದು ತೋರಿಸುವಂಥ ವೀಡಿಯೋ ಮಾಡಿದೆ. ಆ ಕಾರಲ್ಲಿ ಮಾವಿನ ಹಣ್ಣು ತಗೊಂಡು ನಿಲ್ಲಿಸ್ತು. ನಾವು ಮಾವಿನ ಹಣ್ಣಿಗೆ ತಗೊಂಡು ಗುಂಡದಲ್ಲಿ ಕಾಂಬ ಅಂತ ಹಾಗೆ ಬಂತು. ಇಲ್ಲೇ ಹೀಗೆ ಮುಂದೆ ಹೋಗುವಾಗ ಇಲ್ಲೇ ಒಂದು ಹತ್ತಿರ ಒಂದು ರೋಡ್ ರೈಟಿಗೆ ತಗೊಂಡ್ಕಿತ್ತು, ನಂಗೆ ಮಿಸ್ ಆಯ್ತು. ಮತ್ತು ವಾಪಸ್ ಎಲ್ಲ ಮ್ಯಾಪ್ ಹಾಕ್ಕೊಂಡು ವಾಪಸ್ ಇಲ್ಲಿ ಬಂದೆ. ಇದು ಗೋವಾ ಮುಂಬೈ ಹೈವೇ ಅಂತೆ, ಬಾಂಬೆ ಟು ಗೋವಾ. ಇದು ಕೇಂದ್ರ ಕೂಡಲೇ ನಮ್ಮಪ್ಪ ಬಾಂಬೆ ಟು ಗೋವಾ ಫಿಲ್ಮ್ ನೆನಪಾಯ್ತು ಮಾರೆ. ಅದೆಲ್ಲ ಹೀಗೆ ಇರ್ತಿತ್ತು. ಮತ್ತು ಅಮ್ಮ ಅದೇ ಹೇಳ್ತಿದ್ರು, ಅಮ್ಮನ ದೊಡ್ಡಣ್ಣ ಅವರು ಇಡೀ ದಿವಸ ಅದೊಂದು ಫಿಲ್ಮ್ ನೋಡ್ಕೊಂಡು ಬಂದು ಅದೇ ಎಲ್ಲ ಸ್ಟೋರಿ ಹೇಳ್ತಾ ಇರೋದಂತೆ. ಅಮ್ಮನಿಗೂ ಅದು ನೆನಪಾಯ್ತು ಅವ್ರ ಅಣ್ಣಂದೆಲ್ಲ. ಹಾಗೆ ಈ ರೋಡ್ ಮಾತ್ರ ಭಾರಿ ಒಳ್ಳೆ ಮಾಡಿದ್ರು. ಇಲ್ಲಿ
ಇಲ್ಲಿ ರೋಡ್ ಒಳ್ಳೇದು ಮಾಡಿ ಆಯ್ತು. ಇಲ್ಲಿ ಅದರಿಂದ ಹೊರಗೆ ಬಂದ್ರ ಮೇಲೆ ಮಾಮೂಲಿ ಗೋವಾ ಸಣ್ಣ ರೋಡ್. ಎಷ್ಟು ಜಾಗೃತಿ ಮಾಡಿ ಹೋದರೂ ಸಾಕತ್ತಿಲ್ಲ. ಆಚೆಯಿಂದ ಬೈಕಿನವರು ಅವರು ಇವರೆಲ್ಲ ಬಪ್ಪುದು. ಸಿಂಗಲ್ ರೋಡ್ ಆದ್ದರಿಂದ ಎದುರು ಒಬ್ಬ ಇದು ಬಸ್ಸಿನವ ನಿಲ್ಲಿಸಿದ. ಹಾಗಾಗಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಂತ ಮಾಡಲಿಕ್ಕಿಲ್ಲ. ಒಂದು ಸೈಡ್ ಒಳ್ಳೆ ರೋಡ್ ಇರುತ್ತೆ, ಒಂದು ಸೈಡ್ ಹೀಗಿದ್ದು ರೋಡ್ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ಕತ್ತು. ಈ ರೋಡ್ ಎಲ್ಲ ವೈಡ್ನಿಂಗ್ ಹಾಪೋ ತನಕ ಇದೊಂದೆಲ್ಲ ಪ್ರಾಬ್ಲಮ್ ಇದ್ದದ್ದೇ. ಹಾಗೆ ನಾವು ಹಗೂರ ಮುಂದೆ ಹೋಯ್ತು. ಇದೀಗ ನಾವು ಕರ್ನಾಟಕ ಗೋವಾ ಬಾರ್ಡ್ರ್ ಹತ್ತಿರ ಬಂತು. ಇದು ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನೋ ಇಲ್ಲಿ ಅಂತ ಗೊತ್ತಿಲ್ಲ ಈ ವ್ಯೂ. ಬಟ್ ಇಲ್ಲಿ ನೀವು ಗಾಡಿಯಲ್ಲಿ ಹೋಗುವಾಗ ಗಾಡಿ ಸ್ವಲ್ಪ ಮುಂದೆ ಸೈಡಿಗೆ ಹಾಕಿ ಇಲ್ಲಿ ಬಂದು ಒಂದು ಸತಿ ನೋಡಿ, ಭಾರಿ ಒಳ್ಳೆ ವ್ಯೂ. ಇದೀಗ ನಾವು ಗೋವಾ ಬಾರ್ಡ್ರಿಗೆ ಬಂತು. ಬಾರ್ಡ್ರಿಗೆ ಬಂದ್ರ ಕೂಡಲೇ ಅಲ್ಲಿ ಮೇಡಮ್ ನೀವು ಎಣ್ಣೆ ಬಾಟ್ಲಿ ಎಲ್ಲ ತಗೊಂಡಿದ್ದೀರಿ ಯಾಕೇನ್ರ ಅದ್ರ ಕಾನ್ವರ್ಸೇಷನ್ ಹಾಕಿದೆ ಕೇಳಿ. ಆ ಮೇಡಮ್ ಭಾರಿ ಒಳ್ಳೇದಿದ್ರು. ಫ್ಯಾಮಿಲಿ ಎಲ್ಲ ಇದ್ದದ್ರಿಂದ ಹೆಚ್ಚಿನವ್ರು ಫ್ಯಾಮಿಲಿಯವ್ರು ತಗೊಂಡು ಬರ್ತಾರೆ, ನಾವೆಂತ ತಗೊಂಡು ಬರಲಿಲ್ಲ. ಆ ಮೇಡಮಿಗೆ ಒಂದು ಹಣ್ಕಾಯಿ ಪ್ರಸಾದ ಎಲ್ಲ ಕೊಟ್ಟು ನಾವು ಮುಂದೆ ಬಂತು. ಇದೀಗ ನಾವು ಕಾರವಾರದ ಹತ್ತತ್ರ ಬರ್ತಾ ಇತ್ತು. ನಮ್ಗೆ ಕಾರವಾರದಲ್ಲಿ ಒಂದು ವಾರ್ಶಿಪ್ ಇದು ಎಂಥ ಒಂದು ಮ್ಯೂಸಿಯಂ ಉಂಟಂತ ಹೇಳಿದ್ರು. ನಾವು ಹೋಗುವಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅದು 1 ಗಂಟೆಗೆ ಬಂದಂತೆ, ಮತ್ತು 2 ಗಂಟೆಗೆ ಓಪನ್ ಅಂದರು. ಅದಕ್ಕೆ ನಾವು 1 ಗಂಟೆ ಹಾಗಾದರೆ ಊಟಕ್ಕೆ ಯೂಸ್ ಮಾಡುವ, ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲ ಊಟಕ್ಕೆ ಬಂತು. ಲಾಸ್ಟ್ ನಾವು ಊಟಕ್ಕೆ ಹೋದೆಲ್ಲ ಅಲ್ಲಿ 3 ಪೂರಿ ಮಾತ್ರ ಕೊಟ್ಟಿದ್ರು, ಇಲ್ಲಿ 4 ಪೂರಿ. ಹಾಗಾಗಿ ಊಟ ಒಳ್ಳೆಯದಿತ್ತು, ಊಟಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ. ಮತ್ತು ರೈಸು ಒಳ್ಳೆ ಕೊಟ್ಟಿದ್ದಾರೆ. ಹಪ್ಪಳ, ಸಾಂಬಾರು, ಮೊಸರು ಎಲ್ಲ ಇರುತ್ತೆ. ಮಜ್ಜಿಗೆ ಒಂದಿರಲಿಲ್ಲ, ಅದೆಲ್ಲ ಪೇಯ್ಡ್ ಅಂತೆ. ಅದಕ್ಕೆ ಮೊಸರೆಲ್ಲ ಉಂಟಲ್ಲ, ಮತ್ತಿನ್ನು ಮಜ್ಜಿಗೆ ಬೇಡ ಅಂತ ನಾವು ಊಟ ಮಾಡಿ ಮತ್ತೆ ಇಲ್ಲಿಗೆ ಬಂತು. ಮ್ಯೂಸಿಯಂ ಕರೆಕ್ಟ್ 2 ಗಂಟೆಗೆ ಓಪನ್ ಮಾಡಿದ್ರು. ನಾವು ಹೋದ್ರ ಕೂಡಲೇ ಮೇಡಮ್ ಟಿಕೆಟ್ ಕೊಟ್ಟರು. ಇಲ್ಲಿ ಒಬ್ಬರಿಗೆ 15 ರೂಪಾಯಿ ಟಿಕೆಟ್, ಭಾರಿ ಕಮ್ಮಿ. ಮೇಡಮ್ ಅದೇ ಹೇಳ್ತಿದ್ರು, ಇದು ಗೌರ್ಮೆಂಟ್ ಇದೆ ಅದರಿಂದ ಭಾರಿ ಕಮ್ಮಿ ಇದೆ ಅಂತ ಹೇಳ್ತಿದ್ರು. ಈಗ ವಾರ್ಶಿಪ್ ಒಳಗೆ ಎಂಟ್ರಿ ಹಾಕುವ ಬನ್ನಿ. ಈ ವಾರ್ಶಿಪ್ ಪಾಕಿಸ್ತಾನ ಇಂಡಿಯಾ 1971 ವಾರಲ್ಲಿ ಈ ಯುದ್ಧ ವಿಮಾನ ಯೂಸ್ ಆಗಿತ್ತಂತೆ. ಇದು ನೋಡಿ, ಇದು ಕ್ಯಾಪ್ಟನ್ಸ್ ರೂಮ್. ಎಲ್ಲ ಡಮ್ಮಿ ಕ್ರೂಸ್ ಎಲ್ಲ ಇಟ್ಟಿದ್ರು ಇದರೊಳಗೆ. ನಾನು ಇದ್ರ ಬಗ್ಗೆ ಒಂದು ರೀಲ್ ಮಾಡಿ ಸಹ ಹಾಕಿದ್ದೆ, ನೀವು ಸುಮಾರು ಜನ ಎಲ್ಲ ನೋಡಿದ್ರಿ. ಇದು ಯಾರ ರೂಮ್ ಅಂತ ನನಗೂ ಗೊತ್ತಿಲ್ಲ. ಇದು ಇವ್ರದ್ದು ಆಫೀಸರ್ಸ್ ಕ್ಯಾಬಿನ್ನ. ಆ ಟೈಮಲ್ಲಿ ಕಂಪ್ಯೂಟರ್ ಒಳ್ಳೆ ಹೇಗಿತ್ತು ನೋಡಿ, ಒಳ್ಳೆ ಓಲ್ಡ್ ಓಬೆರಾಯನ್ ಕಾಲದ್ದು ಇದ್ದಿತ್ತು. ಇದು ಜೂನಿಯರ್ ಆಫೀಸರ್ ಅಂತ ಇರ್ತಾರಲ್ಲ ಅವ್ರದ್ದೆಲ್ಲ ರೂಮ್ ಅಂತೆ. ಇದು ಇಂಜಿನ್ ರೂಮ್. ಸ್ವಲ್ಪ ದೊಡ್ಡ ಇಂಜಿನ್ ಇಲ್ಲ ನೋಡಿ, ನಮ್ಮದು ಕಾರಿದೆಲ್ಲ ಇಂಜಿನೇ ನಾವು ದೊಡ್ಡದಂತ ಹೇಳುತ್ತೆ. ಇದು ಇಂಜಿನ್ ನೋಡಿದರೆ ಹೆದರಿಕೆ ಆಯ್ತು. ಮತ್ತು ಒಳಗೆ ಖಂಡಪಟ್ಟ ಶಕೆ, ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಇವರಿಗೆ ಒಂದು ಎಕ್ಸ್ಟರ್ನಲ್ AC ಎಲ್ಲ ಫಿಟ್ ಮಾಡಿದ್ರು, ಬಟ್ AC ಎಲ್ಲ ಆನ್ ಮಾಡಲಿಲ್ಲ. ಮತ್ತು ಒಳಗೆ ಹೋಪಕ್ಕಾತಿಲ್ಲ. ಇದು ಕಾರವಾರ ವಾರ್ಶಿಪ್ ಮ್ಯೂಸಿಯಮ್. ನೀವು ಇಲ್ಲೆಲ್ಲರೂ ಬಂದಿದ್ದರೆ ಇದನ್ನೊಂದು ಸತಿ ನೋಡಲೇಬೇಕು. ತುಂಬ ವಿಷಯ ಎಲ್ಲ ತಿಳಿತದೆ. ನಮ್ಮ ಸೈನಿಕರೆಲ್ಲ ಎಷ್ಟು ಕಷ್ಟಪಟ್ಟು ಇದರಲ್ಲಿ ಯುದ್ಧ ಮಾಡ್ತಿದ್ರು, ಅಥವಾ ನಮ್ಮ ದೇಶನ ಕಾಪಾಡ್ತಿದ್ರು, ನಮ್ಮನ್ನೆಲ್ಲ ಕಾಪಾಡ್ತಿದ್ರು ಅಂತ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ವಿಮಾನ ಇದೆ. ಇದು ವಾರಿದಂತೆ, ಬಟ್ ಅಲ್ಲಿಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ, ದೂರದಿಂದ ನೋಡ್ಬೇಕಂತ ಹೇಳಿದರು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಇದನ್ನು ಹಾಕ್ತೇನೆ, ಎಲ್ಲರೂ ನೋಡಿ. ಇದು ಮಿಸೈಲ್ ಲಾಂಚರ್ ಅಂತೆ. ಇದ್ರ ಒಳಗೆ ಮಿಸೈಲ್ ಎಲ್ಲ ಲಾಂಚ್ ಮಾಡ್ತಾರೆ. 1971 ಪಾಕಿಸ್ತಾನದ ಮೇಲೆ ಯುದ್ಧದಲ್ಲಿ ಮಿಸೈಲ್ ಲಾಂಚರ್ ಎಲ್ಲ ಯೂಸ್ ಆಗಿತ್ತು ಅಂತ ಹೇಳ್ತಿದ್ರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್. ಮತ್ತು ಇದ್ರ ಹಿಂದೆ ಎಲ್ಲ ದೊಡ್ಡ ಬೋರ್ಡ್ ಹಾಕಿದ್ರು ಎಲ್ಲೆಲ್ಲೆಲ್ಲ ಎಂಥ ಯೂಸ್ ಆಯ್ತಂತ. ಈ ವಿಮಾನ ಮಧ್ಯೆ ಎಲ್ಲ ಯೂಸ್ ಮಾಡುವಂಥ ಉದಯವಾಣಿಯಲ್ಲಿ ಬಂದಿತ್ತು, ಬಟ್ ಈಗ ಎಂಥದ್ದು ಬಿಡೋದಿಲ್ಲ. ಎಲ್ಲರಿಗೂ ಅದೇ ಬೇಜಾರು. ಅದರೊಳಗೆಲ್ಲ ತುಂಬ ಒಳ್ಳೇದು ನೋಡಲಿಕ್ಕೆಲ್ಲ ಇತ್ತಂತೆ, ಬಟ್ ಬಿಡೋದಿಲ್ಲ. ಅಲ್ಲಿ ಲೋಕಲ್ಸಿಗೆಲ್ಲ ಭಾರಿ ಬೇಜಾರು. ಹೋದವ್ರು ಲಾಸ್ಟ್ ಮಳೆಗಾಲದಲ್ಲೂ ಓಪನ್ ಮಾಡಿದಂತೆ, ಬಟ್ ಈಗ ಓಪನ್ ಮಾಡಿದರೂ ಒಳಗೆ ಹೋಗಲಿಕ್ಕಿಲ್ಲ. ಹಾಗೆ ಹೀಗಂತ ಎಲ್ಲರಿಗೂ ಬೇಜಾರು. ಯಾಕಂತ ಅದೊಂದು DC ಅವ್ರಿಗೆ ಕೇಳಬೇಕು. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಕುಮಟದಲ್ಲಿ 70 ರೂಪಾಯಿಗೆಲ್ಲ ಕೊಡ್ತೀನಂತ. ಇದು ಸಣ್ಣ ನೇರಳೆ ಹಣ್ಣು, ದೊಡ್ಡದಲ್ಲ, ಸಣ್ಣ ನೇರಳೆ ಹಣ್ಣು. ಹೀಗೆ ಇವರೆಲ್ಲ ಒಟ್ಟು ಮಾಡಿ ಇಲ್ಲಿ ಒಂದು ಬಕೆಟ್ ಒಳಗೆ ಹಾಕಿ ಮಾರ್ತಾ ಇರ್ತಾರೆ. 10 ರೂಪಾಯಿಗೆ ಒಂದು, 50 ರೂಪಾಯಿಗೆ 6 ಕೊಡ್ತೇನೆ ಅಂತ ಹೇಳಿದರೆ, ನಾವು ಮತ್ತೆ ಫಸ್ಟಿಗೆ 1 ತಗೊಂಡು ಟೇಸ್ಟ್ ಮಾಡ್ತು, ಮತ್ತು 50 ರೂಪಾಯಿಗೆ 6 ತಗೊಂಡು ಎಲ್ಲರೂ ತಿಂತು. ಇದಾದ ನಂತರ ನಮಗೆ ಜೋರು ಸಂಜೆ ಒಂದು ಕಾಫಿ ಕುಡಿಕಲ್ಲ, ಹಾಗೆ ಭಟ್ರು ಹೋಟ್ಲಿಗೆ ಬಂತು, ಗುಣವಂತೆಯಲ್ಲಿರೋದು. ನಾವು ಈಚೆಗೆ ಹೋಗುವಾಗ ಹೋಗ್ಲಿಕ್ಕೆ ಆಗಲಿಲ್ಲ, ಬಟ್ ಬರುವಾಗ ಇಲ್ಲಿ ಹೋಗಲೇಬೇಕಂತ ಆಯಿತು. ಒಂದು ತುಪ್ಪದ ದೋಸೆ ಮತ್ತು ಮಾಮೂಲಿ ದೋಸೆ ತಗೊಳ್ತು. ನಾನು ಬರೀ ಕಾಫಿ ಮಾತ್ರ ತಗೊಂಡೆ, ನಾನು ಜಾಸ್ತಿ ಅಂತ ತಗೊಳ್ಳಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಂಗೆ ಮಧ್ಯಾಹ್ನ ಊಟ ಮಾಡೋದೇ ತುಂಬ ಜಾಸ್ತಿ ಇದ್ದು. ಹಾಗೆ ಮತ್ತು ಬೇರೆ ಅಂತ
ತಿನ್ನೋದು ಬೇಡ ಅಂತ ನಾನು ಬರೀ ಕಾಫಿ ಮಾತ್ರ ತಗೊಂಡೆ. ಕಾಫಿ ತಗೊಂಡು ಹೊರಗೆ ಬರುವಾಗ ಸ್ವಲ್ಪ ಮೋಡದ ವಾತಾವರಣ, ಮಳೆ ಬರುವ ಲಕ್ಷಣ ಇತ್ತು. ಮತ್ತು ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೆ. ದೂರದಿಂದ ನಮ್ಮ ಕಾರ್ ನೋಡುವತ್ತಿಗೆ ಅದೇ ಒಂದು ಮನೆ ಚೆಂದ. ಈ ಹೆಚ್ಚಿನ ಕಾರಿನವರಿಗೆ ಇದು ಗೊತ್ತಾಗತ್ತೆ, ನಮ್ಮ ಕಾರಿಂದೇ ದೂರದಿಂದ ನೋಡೋದಾದ್ರೆ ಹೇಗಂತ. ಹಾಗೆ ನಾನು ಮುಂದೆ ಹೋಗ್ತಾ ಇರುವಾಗ ಇದೊಂದು ಬಲೇನೋ ಸಿಕ್ತು. ಈ ಬಲೇನೋ ಹಿಂದೆ ವೃಂದಾವನ ಅಂತ ಬರೆದಿದ್ದ. ನಮ್ದೊಬ್ಬ ಫ್ರೆಂಡ್ ಇದ್ದ, ಅವ ವೃಂದಾವನ ಅನ್ಕರೆ ವಂದ್ರಾವಣ ಅಂತ ಹೇಳಿ ಭಾರಿ ಫೇಮಸ್ ಆಗಿದ್ದ. ಈ ನಮ್ಮ ಊರಿನಲ್ಲೆಲ್ಲ ಅವನಿಗೆ ವಂದ್ರಾವಣ ಅಂತ ಹೇಳಿ ಕರೋದು. ಹಾಗೆ ಇಲ್ಲಿ ನಾವು ಕುಂದಾಪುರದ ಹತ್ತತ್ರ ಬರುವಾಗ ಫುಲ್ಲು ಮೋಡದ ವಾತಾವರಣ, ಸಾಯಂಕಾಲ ಮಳೆ ಬರಬಹುದು ಅಂತ ಒಂದು ಹೀಗೆ ಮಾತಾಡ್ತಾ ನಾವು ಬರ್ತಿತ್ತು. ಈ ವ್ಯೂ ನೀವು ನೋಡಿ, ನೀವು ಎಂಜಾಯ್ ಮಾಡಿ. ನಾವು ಸಾಯಂಕಾಲ ಒಂದು 6:30 ಮನೆ ತಲುಪ್ತು. ನಾವು ಹೋಗುವಾಗ 8,403 ಕಿಲೋಮೀಟ್ರ್ ಇತ್ತು. ಈಗ 8,979 ಆಯಿತು. ಒಟ್ಟು 576 ಕಿಲೋಮೀಟರ್ ನಾವು ರನ್ ಮಾಡಿದಾಗ ಆಯಿತು. ನನ್ನ ಪ್ರಕಾರ ಒಟ್ಟು 19 ಮೈಲೇಜ್ ಅಂತ ಒಂದು ಲೆಕ್ಕಾಚಾರ. ಕಾರಲ್ಲಿ 19.3 ಅಂತ ತೋರಿಸ್ತಾ ಇತ್ತು. ಮತ್ತು ಅರ್ಧ ಟ್ಯಾಂಕ್ ಹತ್ತತ್ರ ಪೆಟ್ರೋಲ್ ಉಳಿದಿತ್ತು. ಇಲ್ಲಿಗೆ ನಮ್ಮ ಗೋವಾ ಟ್ರಿಪ್ ಎಂಡ್ ಆಯಿತು. ಇಲ್ಲಿಗೆ ಈ ವ್ಲಾಗ್ ಮುಗಿಸುವ. ಎಲ್ರಿಗೂ ಧನ್ಯವಾದಗಳು.